ಈಗ ಸಿದ್ದರಾಮಯ್ಯನವರು ಸಿಎಲ್ಪಿ ಲೀಡರ್ ಆಗಿ ಅವರು ಟ್ರಸ್ಟ್ ಆಗಿದ್ದಾರೆ. ಈಗ ಅವ್ರ ಆಸ್ತಿ ಆಗೋಯ್ತಾ ಇದು, ಇಲ್ಲ ನಮ್ಮ ಆಸ್ತಿ ಆಗೋಯ್ತಾ ಇದು. ಸುಮಾರು 106 ಕಾಂಗ್ರೆಸ್ ಕಚೇರಿಗಳ ಆಸ್ತಿ ಆ ಟ್ರಸ್ಟ್ ನಲ್ಲಿದೆ. ಕಾಂಗ್ರೆಸ್ ಪಕ್ಷ ಕೂಡ ಸಾಲವನ್ನು ಕೊಟ್ಕೊಂಡು ಮಾಡಿದೆ. ನರೇಗಾ ಹೆಸರು ಬದಲಾವಣೆ ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಕುಟುಂಬಸ್ಥರ ಮೇಲೆ ಸುಳ್ಳು ಕೇಸ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಎಂಬಿ ಪಾಟೀಲ್, ತನ್ವೀರ್ ಸೇಠ್, ಸಲೀಂ ಅಹಮದ್, ನಂಜೇಗೌಡ, ಬೇಳೂರು ಗೋಪಾಲಕೃಷ್ಣ, ಬೋಸರಾಜು ಸೇರಿದ ಹಾಗೆ ಅನೇಕ ಮಂದಿ ಭಾಗಿಯಾಗಿದ್ರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಜೆಪಿಯವರು ಕೇಸ್ ಹಾಕಿಸಿದ್ರು. ಸುಬ್ರಹ್ಮಣ್ಯಂ ಸ್ವಾಮಿ ಕಂಪ್ಲೇಂಟ್ ಕೊಟ್ರು ಅಂತ ಮಾಡಿದ್ರು. ನನಗೂ ನನ್ನ ತಮ್ಮನಿಗೂ ನೋಟಿಸ್ ಕೊಟ್ಟಿದ್ರು. ದಿವಂಗತ ಶಾಮನೂರು ಕುಟುಂಬಸ್ಥರು ಯಂಗ್ ಇಂಡಿಯಾಗೆ ದುಡ್ಡು ಕೊಟ್ಟಿದ್ರು. ಶೇರ್ ಹೋಲ್ಡರ್ ಆಗಿದ್ರು, ಅವರಿಗೂ ನೋಟಿಸ್ ಕೊಟ್ಟಿದ್ರು. ಶಾಸಕರು, ಸಚಿವರು ನಿಗಮಗಳಿಗೆ ಚೇರ್ಮನ್ ಆಗಿರ್ತಾರೆ. ನಾವು ಅಧಿಕಾರದಿಂದ ಹೋದ್ಮೇಲೆ ಚೇರ್ಮನ್ಶಿಪ್ ಹೋಗುತ್ತೆ. ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನಾನು ಸಿಎಂ ಅಧ್ಯಕ್ಷರು, ಮೆಂಬರ್. ಹಾಗಂತ ಕಾಂಗ್ರೆಸ್ ಆಸ್ತಿ ನಮ್ಮ ಆಸ್ತಿ ಆಗೋಗುತ್ತಾ? ನನಗೂ ನೋಟಿಸ್ ಕೊಟ್ಟಿದ್ದು, ನನ್ನ ತಮ್ಮನಿಗೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಎಫ್ಐಆರ್ ಕಾಪಿ ಕೊಡಿ ಅಂತ ನಾನು ಪತ್ರ ಬರೆದಿದ್ದೆ, ಆದರೆ ಕೊಡ್ತಾ ಇಲ್ಲ. ನನ್ನ ಸ್ವಂತ ದುಡ್ಡನ್ನ ನಾನು ಯಾರಿಗಾದ್ರೂ ಕೊಡ್ತೀನಿ. ನನ್ನ ಮೇಲೂ ಕೇಸ್ ಹಾಕಿ ಜೈಲಿಗೆ ಹಾಕಿದ್ರು. ಆಮೇಲೆ ಕೇಸ್ ಏನಾಯ್ತು? ಕೋಲಾರದಲ್ಲಿ ಭಾಷಣ ಮಾಡಿದ್ರೆ ರಾಹುಲ್ ಗಾಂಧಿ ಎಂಪಿ ಸೀಟನ್ನೇ ವಜಾ ಮಾಡಿಸಿದ್ರಲ್ಲ, ಎಲ್ಲಾದ್ರೂ ಉಂಟೇನ್ರಿ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. ಈಗ ಆ ಟ್ರಸ್ಟ್ಗೆ ನಾನು ಅಧ್ಯಕ್ಷನಾಗಿದ್ದೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಟ್ರಸ್ಟಿ ಆಗಿದ್ದೆ. ಈಗ ಸಿದ್ದರಾಮಯ್ಯನವರು ಸಿಎಲ್ಪಿ ಲೀಡರ್ ಆಗಿ ಅವರು ಟ್ರಸ್ಟ್ ಆಗಿದ್ದಾರೆ. ಈಗ ಅವ್ರ ಆಸ್ತಿ ಆಗೋಯ್ತಾ ಇದು, ಇಲ್ಲ ನಮ್ಮ ಆಸ್ತಿ ಆಗೋಯ್ತಾ ಇದು. ಸುಮಾರು 106 ಕಾಂಗ್ರೆಸ್ ಕಚೇರಿಗಳ ಆಸ್ತಿ ಆ ಟ್ರಸ್ಟ್ ನಲ್ಲಿದೆ. ನಾನು ಇರೋ ಗಂಟ ಆ ಟ್ರಸ್ಟಿ ಅಧ್ಯಕ್ಷರಾಗಿರ್ತೀನಿ. ನಾನಿಲ್ಲ ಅಂತ ಅಂದ್ಮೇಲೆ ನಾನು ಇರುವುದಿಲ್ಲ. ಬೇರೆಯವರು ಯಾರು ನೇಮಕ ಅವ್ರು. ಹಂಗೆ ಇವತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಹೆಸರಿನಲ್ಲಿ ಷೇರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಟ್ಟಂತ ಅನೇಕ ಹಣದಿಂದ ಆ ಬಿಲ್ಡಿಂಗ್ಗಳು, ಆಸ್ತಿ ಮೇಲೆ ಸಾಲಗಳನ್ನು ಸುಮಾರು 70-80 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು ಇವತ್ತು ಕಾಂಗ್ರೆಸ್ನಿಂದ ಆ ಒಂದು ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಆಸ್ತಿ ರಕ್ಷಣೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಕೂಡ ಸಾಲವನ್ನು ಕೊಟ್ಕೊಂಡು ಮಾಡಿದೆ. ಇವತ್ತು ಅದನ್ನ ನಿಮ್ಮ ಆಸ್ತಿಯನ್ನ ಲಪ್ಟಾಯಿಸಕ್ ಮಾಡಿದ್ದೀರಿ. 2,000 ಕೋಟಿ ರೂಪಾಯಿ ಆಸ್ತಿ ಇದು ಅಂತೇಳಿ ಯಾವುದೋ ಒಂದು ಕಾಲದಲ್ಲಿ 100 ರೂಪಾಯಿ ಶೇರ್, ಅದು 10 ರೂಪಾಯಿ ಶೇರು, 100 ರೂಪಾಯಿ ಶೇರು. ಈ ಹಿಂದೆ ಇವತ್ತು ನಾವು ಈ ಭೂಮಿ ಎಲ್ಲ ಇಲ್ಲಿ ಭೂಮಿ ನಾವು ಅಕ್ವಿಷನ್ ಮಾಡಿದಾಗ ಬರೀ 2 ಲಕ್ಷ ಇತ್ತು. ಈಗ ಪಕ್ಕದಲ್ಲಿ ಕೇಳಿದ್ರೆ 2 ಕೋಟಿ ಕೇಳ್ತಾರೆ. ಇದನ್ನ ನೀವು ಅಷ್ಟು ಕೋಟಿ ರೂಪಾಯಿ ಲಕ್ಷಾಂಶ ಆಗ್ಬಿಟ್ಟಿದ್ದೀರಿ ಅಂತ ಹೇಳಿ ಇವತ್ತು